ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ಯೂ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ SLC ಎಕ್ಸಾಮ್ 3ಗೆ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಕ್ಕೆ ವಿತ್ ಆನ್ಸರ್ ನೋಡೋಣ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡರು ಬಿಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರಗಳು. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಇದೆ, ಸೊ ಅದೇ ರೀತಿ ಕ್ವಶನ್ ಪೇಪರು ನಾಳೆ ನಿಮಗೆ ಎಕ್ಸಾಮಲ್ಲಿ ಬರ್ತದೆ. ಅರ್ಥ ಆಯ್ತಾ? ಕ್ವಶನ್ ಚೇಂಜ್ ಆಗ್ತವೆ, ಆದರೆ ಪ್ಯಾಟರ್ನು ಸೇಮ್ ಇರ್ತದೆ. ಮತ್ತು ಕೆಲವಷ್ಟು ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಸ್ಟುಡಿಯೋನ ಕೊನೆವರೆಗೆ ನೋಡಿ, ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಸೇವೆಲ್ಲ ಕ್ವಶನ್ ಯಾವತ್ತು ಬರ್ತವೆ, ಸೇವತ್ತು ಓದಬೇಕು, ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಹೊಸದಾಗಿ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ನಮಗೆ SLC ಎಕ್ಸಾಮ್ಗೆ ಪ್ರತಿಯೊಂದು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ ಸೆಕ್ಷನ್ಸು, ಕ್ವಶನ್ ಪೇಪರ್ಸು ಎಲ್ಲ ವಿಡಿಯೋನ ಇದೇ ಒಂದು ಚಾನಲ್ ಇರ್ತಾನೆ. ಅರ್ಥ ಆಯ್ತಾ? ಇದೇ ಒಂದು ಚಾನಲ್ ಇರ್ತಾನೆ. ಸೊ ಮಿಸ್ ಮಾಡ್ತಾ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲವನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ತುಂಬ ಜನ ಕೇಳ್ತಾಯಿದ್ರೆ ಸ್ಕೋರಿಂಗ್ ಪ್ಯಾಕೇಜ್ ಬೇಕು, ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ. ನೋಡಿದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಪಾಸಿಂಗ್ ಪ್ಯಾಕೇಜು ನಾವು PDF ಕಳಿಸ್ಕೊಡ್ತೀನಿ. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಚಾನಲ್ಗೆ ಜಾಯ್ನ್ ಆಗಬೇಕು. ಅರ್ಥ ಆಯ್ತಾ? ಸಬ್ಸ್ಕ್ರೈಬ್ ಜಾಯ್ನ್ ಬಟನ್ ಇರ್ತದೆ. ಜಾಯ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 59 ರೂಪೀಸ್ ಪೇ ಮಾಡಿಬಿಟ್ಟು PDF ಜಾಯ್ನ್ ಆಗಬೇಕು. ಅರ್ಥ ಆಯ್ತಾ? 59 ರೂಪೀಸು PDF ಅಂತ ಪ್ಲ್ಯಾನ್ ಇರ್ತದೆ. ಸೊ ಆ ಪ್ಲ್ಯಾನ್ನ ಜಾಯ್ನ್ ಆಗಿಬಿಟ್ಟು ಅದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ್ಮೇಲೆ ಅದನ್ನು ನನಗೆ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ಬೇಕು. ಅರ್ಥ ಆಯ್ತಾ? ಟೆಲಿಗ್ರಾಮ್ ಲಿಂಕು ಇದೇ ಒಂದು ಕಡೆ ಕಮೆಂಟ್ ಬಾಕ್ಸಲ್ಲಿ ಇರ್ತದೆ. ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕಳಿಸ್ಕೊಡಿ. ಅವಾಗ ನಿಮಗೆ ಡೈರೆಕ್ಟು PDF ಸಿಗ್ತದೆ. ಅರ್ಥ ಆಯ್ತಾ? ಮಿಸ್ ಮಾಡಿದೆ ಜಾಯ್ನ್ ಆಗಿಬಿಟ್ಟು ಆ ಒಂದು ಸ್ಕ್ರೀನ್ಶಾಟ್ನ ನನಗೆ ಟೆಲಿಗ್ರಾಮಲ್ಲಿ ಕಳಿಸ್ಕೊಡಿ. ಸೊ ನಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕು, ಸ್ಕೋರಿಂಗ್ ಪ್ಯಾಕೇಜ್ ಬೇಕು, ಯಾವ ಬೇಕು, ಸೊ ಒಂದು PDF ಕಳಿಸ್ಕೊಡ್ತೀನಿ. ಓಕೆ? ಸೊ ತಪ್ಪದೆ ಯಾರಿಗೆ ಬೇಕು ತಗೊಳ್ಳಿ. ಮೊದಲದಾಗಿ ಭಾಗ ಎ ಭೌತ ವಿಜ್ಞಾನ. ಸೊ ಇಲ್ಲಿ ಪ್ರತಿಯೊಂದು ವಿತ್ ಆನ್ಸರ್ ಕೊಟ್ಟಿದ್ದೀನಿ, ಪ್ರತಿಯೊಂದು ನೋಡ್ತಾ ಹೋಗಿ. ಭಾಗ ಎ ಭೌತ ವಿಜ್ಞಾನ. ಮೊದಲಾಗಿ ನಿಮಗೆ 2 ಕ್ವಶನ್ ಕೇಳಿರ್ತಾರೆ. ಅರ್ಥ ಆಯ್ತಾ? ಮಲ್ಟಿಪಲ್ 2 ಕ್ವಶನ್ ಕೇಳ್ತಾರೆ, ಕೆಲವು ಸಲ 3 ಕೂಡ ಕೇಳ್ಬೋದು. ಇಲ್ಲಿ ಯಾವುದು ಕ್ವಶನ್ ಕೇಳ್ತಾರೆ ಅಂದರೆ ಕ್ವಶನ್ ನಂಬರ್ 1, ಗೋಳೆಯ ದರ್ಪದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ. ಸೊ ಈ ರೀತಿ ಕ್ವಶನ್ ಕೇಳಿಬಿಟ್ಟು 4 ಆಪ್ಷನ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ, ಯಾವ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ ಕೇಳಿ ನೋಡ್ಕೊಳ್ಳಿ. ಸೊ ಅದೇ ಟಾಪಿಕ್ ಮೇಲೆ ಕ್ವಶನ್ ಕೇಳ್ಬೋದು, ಇಂಪಾರ್ಟೆಂಟು ನೋಡ್ಕೊಳ್ಳಿ. ಇನ್ನು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂದರೆ 1 ಅಂಕದ 2 ಪ್ರಶ್ನೆ ಕೇಳಿರ್ತಾರೆ. ಅರ್ಥ ಆಯ್ತಾ? ನಿಮಗೆ ಒಂದು ಕ್ವಶನ್ ಪಿಕ್ಸ್ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಅಂದರೆ 3ನೇ ಕ್ವಶನ್ ನೋಡಿ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟಾಟ್ ಚಿಹ್ನೆಯ ಚಿತ್ರ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಈ ರೀತಿ ಯಾವುದಾದ್ರು ಒಂದು ಚಿಹ್ನೆ ಕೇಳ್ತಾರೆ, ಪಿಕ್ಸ್ ಕೇಳ್ತಾರೆ. ನಿಮ್ಮ ಬುಕ್ಕಲ್ಲಿ ಇವೆ. ಅರ್ಥ ಆಯ್ತಾ? ನಿಮ್ಮ ಬುಕ್ಕಲ್ಲಿ ಚಿಹ್ನೆ ಕೊಟ್ಟಿದ್ದಾರೆ, ಎಲ್ಲ ಚಿಹ್ನೆ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಚಿಹ್ನೆ ಪಿಕ್ಸ್ ಕೇಳ್ತಾರೆ 1 ಮಾರ್ಕ್ಸಿಗೆ. ಇನ್ನೆಷ್ಟು ಕಾಂತೀಯ ಬಲರೇಖೆಗಳ ಯಾವುದಾದ್ರೂ 2 ಗುಣಗಳನ್ನು ಬರೆಯಿರಿ. ಪಿಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಕಾಂತೀಯ ಬಲರೇಖೆ ಗುಣಗಳು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಇಲ್ಲಿ 4 ಕೊಟ್ಟಿದ್ದೀನಿ, ಯಾವುದಾದ್ರು 2ನ ಬರಬೇಕು. ಇನ್ನು ನೆಕ್ಸ್ಟು 2 ಅಂಕಗಳ 3 ಪ್ರಶ್ನೆ, ಟೋಟಲಾಗಿ 6 ಮಾರ್ಕ್ಸು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ದೂರದೃಷ್ಟಿ ಎಂದರೇನು? ಈ ದೋಷ ಉಂಟಾಗಲು ಕಾರಣಗಳನ್ನು ತಿಳಿಸಿ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಇಲ್ಲಿ ಪ್ರತಿಯೊಂದು ಆನ್ಸರ್ ಕೊಟ್ಟಿದ್ದೀನಿ. ನಾನು ಪ್ರತಿಯೊಂದನ್ನು ಹೇಳಲ್ಲ, ಯಾಕಂದರೆ ವಿಡಿಯೋಲಿ ಆಗ್ತದೆ. ನೀವು ನೋಡ್ಕೊಳ್ಳಿ, ವಿತ್ ಆನ್ಸರ್ಗೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟು 6ನೇ ಕ್ವಶನ್ ನೋಡಿ, ಕೆಳಗಿನ ಕೊಟ್ಟಿರುವ ಮಂಡಲದ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಅರ್ಥ ಆಯ್ತಾ? ಚಿತ್ರ ಇದೆಯಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಏನು ಕ್ವಶನ್ ಕೇಳಿದರೆ X ಮತ್ತು Y ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಮತ್ತು ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನು ನಿರೂಪಿಸಿ. ಸೊ ವಿತ್ ಆನ್ಸರ್ವೇ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವ ಉತ್ತಮ ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ. ಸೊ 2 ಕೊಡಿ ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಈ ರೀತಿ ಕ್ವಶನ್ ಕೇಳ್ತಾರೆ ನಿಮಗೆ. ಇನ್ನು ನೆಕ್ಸ್ಟು 3 ಅಂಕಗಳ 3 ಪ್ರಶ್ನೆಗಳು, ಟೋಟಲಾಗಿ 9 ಮಾರ್ಕ್ಸು. ಸೊ ಪಾಸಿಂಗ್ ಪ್ಯಾಕೇಜಲ್ಲಿ ನಿಮಗೆ ಯಾವ ಕ್ವಶನ್ ಬರ್ತವೆ, ಪ್ರತಿಯೊಂದು ಇರ್ತವೆ. ಸೊ ತಪ್ಪದೆ ಯಾವ್ದನ್ನು ಕೂಡ ನೋಡ್ಕೊಳ್ಳಿ. ಸೊ PDF ಕಳಿಸ್ತೀನಿ, ನಿಮಗೆ ಮೆಸೇಜ್ ಮಾಡಿ. ನೆಕ್ಸ್ಟು 8ನೇ ಕ್ವಶನ್ನು, ಒಂದು ವಸ್ತುವಿನ P ಮೊಸದ Fನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸೊ ನೋಡ್ಕೊಳ್ಳಿ, ಸ್ವಲ್ಪ ಟಫ್ ಅನ್ನಿಸ್ಬೋದು, ಆದಷ್ಟು ಟಫ್ ಅನಿಸಿದ್ರೆ ನಿಮಗೆ ಜಸ್ಟು ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರೀರಿ. ಆಯ್ತಾ? ತಪ್ಪದೆ ನೋಡ್ಕೊಳ್ಳಿ. ಪಿಕ್ಸು ಈ ರೀತಿ ಒಂದು ಕ್ವಶನ್ ಕೇಳ್ತಾರೆ. ಪಿಕ್ಸ್ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಅದು ಕ್ವಶನ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇನ್ನು ನೆಕ್ಸ್ಟು ಬೆಳಕಿನ ವರ್ಣ ವಿಭಜನೆ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು 10 ಕ್ವಶನ್ ಕೊಟ್ಟಿರ್ತಾರೆ ನಮಗೆ. 10 ಕ್ವಶನ್ ಕೊಟ್ಟಿರ್ತಾರೆ, ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಈಗ ಅಲ್ಲಿ ಎಕ್ಸಾಮ್ 1, ಎಕ್ಸಾಮ್ 2 ಬರೆದಿದ್ದೀರಾ, ಆಲ್ಮೋಸ್ಟ್ ಗೊತ್ತಿದೆ. ನಾನು ಜಸ್ಟ್ ಸ್ಲೋ ಮಾತಾಡ್ತೀನಿ, ಎಲ್ಲ ಕ್ವಶನ್ ನೋಡ್ತಾ ಹೋಗಿ, ವಿತ್ ಆನ್ಸರ್ ನೋಡ್ಕೊಳ್ಳಿ. ತುಂಬ ಹೆಲ್ಪ್ ಆಗ್ತದೆ. ಸೊ ನಾಳೆ ನಡೆಯುವಂಥ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಲಾಸ್ಟ್ ಎಕ್ಸಾಮ್ ಆದ್ದರಿಂದ ಚೆನ್ನಾಗಿ ಓದ್ಕೊಳ್ಳಿ. ಸೊ ಪಾಸಿಂಗ್ ಬೇಕು, ಸ್ಕೋರ್ ಬೇಕನ್ನೋರು ಮೆಸೇಜ್ ಮಾಡಿ, ಮೆಸೇಜ್ ಮಾಡಿ. ಲಿಂಕು ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ತಪ್ಪದೆ ಮೆಸೇಜ್ ಮಾಡಿ. ಸೊ ನೆಕ್ಸ್ಟು 12ನೇ ಕ್ವಶನ್ ನೋಡಿ, 220V ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ. ಸೊ ಈ ಕ್ವಶನ್ ಕೇಳ್ತಾರೆ ನಮಗೆ. ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ. 220ದಲ್ಲಿ 320 ಮಾಡ್ಬೋದು. ಸೊ ಇಷ್ಟೇ ಚೇಂಜ್ ಮಾಡ್ತಾರೆ, ಬಟ್ ಕ್ವಶನ್ ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಾ? ಜಸ್ಟ್ ನಂಬರ್ ಚೇಂಜ್ ಆಗ್ತದೆ, ಕ್ವಶನು ಸೇಮ್ ಇರ್ತದೆ. ಇನ್ನು ನೆಕ್ಸ್ಟ್ ನೋಡ್ಕೊಳ್ಳಿ, ಭಾಗ ಬಿ ರಸಾಯನ ವಿಜ್ಞಾನ.
ಸೊ ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಅರ್ಥ ಆಯ್ತಾ. ಎಕ್ಸಾಮ್ ಬರೆದಿದ್ರೆ ಗೊತ್ತಿದೆ ಅನ್ಕೋತೀನಿ. ಸೊ ಆಲ್ಮೋಸ್ಟ್ ನಾನು ಜಸ್ಟ್ ಕ್ಲಾಸ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ 3 ಅಂಕಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ, ಅಂದರೆ ಭಯವಾಕಿ. ನೋಡ್ಕೊಳ್ಳಿ ಯಾವ ಕ್ವಶನ್ ಕೇಳಿದಾರೆ ಅಂತ. ನೆಕ್ಸ್ಟು ಇನ್ನು 3 ಅಂಕಗಳ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅವನು ಕೂಡ ಕೊಟ್ಟಿದ್ದಾರೆ ವಿತ್ ಆನ್ಸರ್ವೇ. ನೋಡ್ಕೊಳ್ಳಿ. ನೆಕ್ಸ್ಟು ರಚನಾ ಸಮಯಗಳೆಂದರೇನು, ಬ್ಯೂಟೇನಿನ ರಚನಾ ಸಮಯಗಳನ್ನು ಬರೆಯಿರಿ. ಸೊ 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಅರ್ಥ ಆಯ್ತಾ. 2 ಮಾರ್ಕ್ಸಿಗೆ ಕೇಳಿದ್ದಾರೆ, ನೋಡ್ಕೊಳ್ಳಿ. ಸೊ ವೇಟ್ ಮಾಡಿ. ಸೊ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಈ ರೀತಿ ಕೇಳ್ತಾರೆ, ಇಲ್ಲಿ ಬ್ಯೂಟೇನ್ ಕೇಳಿದ್ದಾರೆ, ಅಲ್ಲಿ ಬೇರೆ ಯಾವ್ದಾದ್ರು ಕೇಳ್ಬೋದು, ಅರ್ಥ ಆಯ್ತಾ. ಆಲ್ಮೋಸ್ಟು ಎಷ್ಟು ಇವೆ ಬುಕ್ಕಲ್ಲಿ ಅವನ್ನೆಲ್ಲ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಫಿಕ್ಸ್ ಬಂದೇ ಬರ್ತದೆ, ಇದೇ ರೀತಿ ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ. ನೆಕ್ಸ್ಟು ಅಥವಾ ಕ್ವಶನ್ ಕೊಟ್ಟಿರ್ತಾರೆ ನಮಗೆ, ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಅಥವಾ ಕ್ವಶನ್ ಕೂಡ ಬರಿಬೋದು, ಅರ್ಥ ಆಯ್ತಾ. ತುಂಬಾ ಈಸಿ ಇರ್ತವೆ, ಅಷ್ಟೊಂದು ಟಫ್ ಏನು ಇರೋದಿಲ್ಲ, ಓದ್ಕೋಬೋದು. ಸ್ಕೋರಿಂಗ್ ಭಾಗದಲ್ಲಿ ಪ್ರತಿಯೊಂದು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕಗಳ 3 ಪ್ರಶ್ನೆ, ಟೋಟಲಿ 9 ಮಾರ್ಕ್ಸು. ಆಲ್ಮೋಸ್ಟು ಚಿತ್ರಗಳು ನಿಮಗೆ ನೋಡ್ಕೊಳ್ಳೇಬೇಕು. 13ರಿಂದ 14 ಮಾರ್ಕ್ಸು ಚಿತ್ರಗಳನ್ನ ಕೇಳ್ತಾರೆ, ಅರ್ಥ ಆಯ್ತಾ. ಸೊ ಪಾಸಿಂಗ್ ಭಾಗದಲ್ಲಿ ಕೊಟ್ಟಿದ್ದೀನಿ ನಿಮಗೆ ಯಾವ ಚಿತ್ರ ಬರ್ತಾವಂತ, ನೋಡ್ಕೊಳ್ಳಿ. ಇನ್ನು 22 ಲೋಹದ ಮೇಲೆ ಅಭಿವರ್ತನೆ ಕೇಳಿದಾರೆ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಅವರು ಭಾಗಗಳನ್ನು ಕೂಡ ಕೊಡ್ತಾರೆ. ಸಣ್ಣ ಗುರುತಿಸ್ಬೇಕು, ಜಸ್ಟ್ ಚಿತ್ರ ಮಾತ್ರ ನೋಡ್ಕೋಬೇಡಿ, ಭಾಗಗಳು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಎಷ್ಟು ಚಿತ್ರ ಅಷ್ಟು ಇಂಪಾರ್ಟೆಂಟು, ಭಾಗಗಳು ಕೂಡ ಅಷ್ಟು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಫಿಕ್ಸ್ ಕೇಳ್ತಾರೆ, ಇದನ್ನು ಕೂಡ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಕೊಟ್ಟಿರ್ತಾರೆ, ಅದನ್ನ ನೀವು ಸರಿದೂಗಿಸಿ ಬರಬೇಕು. ಇನ್ನು ನೆಕ್ಸ್ಟು ಅಥವಾ ಕ್ವಶನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು 4 ಅಂಕ 1 ಪ್ರಶ್ನೆ ಕೊಟ್ಟಿದ್ದಾರೆ, 4 ಮಾರ್ಕ್ಸು. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ, ಸತುವಿನ ಸಲ್ಫೈಡ್ ಅದರಿಂದ ಸತುವಿನ ಉದಾಹರಣೆಯನ್ನು ವಿವರಿಸಿ, ನೋಡ್ಕೊಳ್ಳಿ ವಿತ್ ಆನ್ಸರ್ವೇ. ಇನ್ನು ನೆಕ್ಸ್ಟು ಭಾಗ ಸಿ ಜೀವವಿಜ್ಞಾನ, ತುಂಬಾ ಈಸಿ ಸೆಕ್ಷನ್ ಅನ್ಬೋದು, ನಿಮಗೆ ತುಂಬಾ ಈಸಿ, ಯಾಕಂದರೆ ಅಷ್ಟೊಂದು ಟಫ್ ಕ್ವಶನ್ ಕೇಳಿರೋದಲ್ಲ, ಇಲ್ಲಿ ಸ್ವಲ್ಪ ಈಸಿ ಇರ್ತವೆ. ಸೊ ಅರ್ಥ ಮಾಡ್ಕೊಂಡು ಬರಿಬೋದು, ಅರ್ಥ ಆಯ್ತಾ. ಇಲ್ಲೂ ಕೂಡ 3 ಮಲ್ಟಿಪಲ್ ಇವೆ, ನೋಡ್ಕೊಳ್ಳಿ. ಇನ್ನಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇವು ಕೂಡ 3 ಇವೆ. ಇಲ್ಲಿ ಕ್ವಶನ್ ಕೇಳಿದಾರೆ ನೋಡಿ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ತೆರೆದ ಪತ್ರದಿಂದ ಚಿತ್ರವನ್ನು ಬರೆಯಿರಿ. ಮುಚ್ಚಿದ ಮತ್ತು ತೆರೆದ ಪತ್ರದಿಂದ ಇಂಪಾರ್ಟೆಂಟು, ಎರಡರಲ್ಲಿ ಒಂದು ಕೇಳ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು 2 ಅಂಕಗಳ 3 ಪ್ರಶ್ನೆ ಕೇಳಿದರೆ, ಟೋಟಲ್ ಆಗಿ 6 ಮಾರ್ಕ್ಸು. ಓಜನ್ ಪತ್ರ ಕೇಳ್ಬೋದು, ಓಜನ್ ಮೇಲೆ ಕ್ವಶನ್ ಕೇಳ್ಬೋದು, ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಅಥವಾ ಕ್ವಶನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇಲ್ಲಿ ಜಲಪರಿಸರ ವ್ಯವಸ್ಥೆಯು ಆಹಾರ ಸರಪಳಿ ಕೇಳ್ಬೋದು, ನಿಮಗೆ ಆಹಾರ ಸರಪಳಿ ಕೇಳ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ನೆಕ್ಸ್ಟು RR ಮತ್ತು FF ನೋಡ್ಕೊಳ್ಳಿ, RR FF ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇನ್ನು 3 ಅಂಕಗಳ 3 ಪ್ರಶ್ನೆ 9 ಮಾರ್ಕ್ಸು. ಇಲ್ಲಿ ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧಾರ ಆಗುತ್ತದೆ. ಸೊ ನೋಡ್ಕೊಳ್ಳಿ, ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು, ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ಬೋದು, ಅರ್ಥ ಆಯ್ತಾ. ನೆಕ್ಸ್ಟು ಅಥವಾ ಕ್ವಶನ್ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ನಿಮಗೆ ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯು ಗುಣಗಳು ಸ್ವತಂತ್ರವಾಗಿ ಅನುವಂಶವಾಗುತ್ತದೆ. ನೋಡಿ, ನಿಮ್ಮೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ಆಲ್ಮೋಸ್ಟು ಸಂತಾನದ ಪಾಠದ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ, ಅದು 3 ಮಾರ್ಕ್ಸಿಗೆ ಕೇಳ್ಬೋದು, 4 ಮಾರ್ಕ್ಸಿಗೆ ಕೇಳ್ಬೋದು, ಫಿಕ್ಸ್ ಕೇಳ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ವಿತ್ ಆನ್ಸರ್ ಅವೆ ಅಥವಾ ಕ್ವಶನ್ ಕೊಟ್ಟಿರ್ತಾರೆ ನಮಗೆ, ಅಥವಾ ಕ್ವಶನ್ ಕೊಟ್ಟಿರ್ತವೆ, ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಾನು ಹೇಳಿದೆ ಅನ್ಕೋತೀನಿ. ಇನ್ನು 4 ಅಂಕಗಳಿಗೆ ನಿಮಗೆ ಮೆದುಳಿನ ಚಿತ್ರ ಕೊಟ್ಟಿದ್ದಾರೆ. ಮೆದುಳಿನ ಚಿತ್ರ ಹೃದಯ ಮತ್ತು ಮೆದುಳು ಎರಡರಲ್ಲಿ ಒಂದು ಕೇಳ್ಬೋದು, ಮೋಸ್ಟ್ ಇಂಪಾರ್ಟೆಂಟು. ನೀವು ಎಷ್ಟು ಚಿತ್ರ ಎಷ್ಟು ಇಂಪಾರ್ಟೆಂಟು, ಭಾಗಗಳಿಗೂ ಅಷ್ಟು ಇಂಪಾರ್ಟೆಂಟು. ಇಲ್ಲಿ ಯಾವ ಕೇಳಿದರೆ, ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕ ಕೇಳಿದ್ದಾರೆ, ಅರ್ಥ ಆಯ್ತಾ. ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರು ಕೂಡ ನಿಮಗೆ ಆನ್ಸರ್ ರಾಂಗ್ ಆಗ್ತದೆ. ಯಾವ ಭಾಗವು ಎಲ್ಲವೇ ನೋಡ್ಕೊಳ್ಳಿ. ನೆಕ್ಸ್ಟು 38ನೇ ಕ್ವಶನ್ ನೋಡಿ. ಮಾನವನ ಸಣ್ಣ ಕರುನಲ್ಲಿ ಜರುಗುವ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ವಿವರಿಸಿ. ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಪ್ರಾಮುಖ್ಯತೆಯನ್ನು ತಿಳಿಸಿ, ನೋಡ್ಕೊಳ್ಳಿ. ಜಾಲಮ್, ಅಂಗಾಂಶ ಮತ್ತು ಫ್ಲೋಯಮ್ ಕೂಡ ಕೇಳಿದರೆ, ಇನ್ನೂ ಕೂಡ ನೋಡ್ಕೋಬೋದು, ಅಥವಾ ಕ್ವಶನ್ ಕೂಡ ಅದು ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ ಅಥವಾ ಶೇರ್ ಮಾಡಿ, ತಪ್ಪದೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಸೊ ಈ ರೀತಿ ಕ್ವಶನ್ ಇರ್ತದೆ, ಅರ್ಥ ಆಯ್ತಾ. ಸೊ ಚಾನಲಲ್ಲಿ ಈಗಾಗಲೇ ಪಾಸಿಂಗ್ ಬಗ್ಗೆ ಗೌರ್ಮೆಂಟ್ ಕೂಡ ಇರ್ತವೆ, ಚೆಕ್ ಮಾಡ್ಕೊಳ್ಳಿ. ಮತ್ತು PDF ಬೇಕನ್ನೋರು ತಪ್ಪದೆ ಮೆಸೇಜ್ ಮಾಡಿ, ಲಿಂಕು ಕಮೆಂಟ್ ಬಾಕ್ಸಲ್ಲಿ ಇರ್ತದೆ. ಥ್ಯಾಂಕ್ ಯು ಸೊ ಮಚ್.